ಊರಿಂದ ಬಂದಮೇಲೆ ಇನ್ನು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು. ಗಿಡಗಳೆಲ್ಲ ಸ್ವಲ್ಪ ಒಣಗೋಗಿರೋ ಥರ ಆಗೋಗ್ಬಿಟ್ಟಿತ್ತು. ಇನ್ನು ಮಡಿಕೆಗಳನ್ನೆಲ್ಲ ಹೊರಗಡೆನೇ ಇಟ್ಟೋಗಿದ್ದೆ. ಒಳಗಡೆ ಇಟ್ಟರೆ ಸ್ವಲ್ಪ ಮುಗ್ಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಇವತ್ತು ರೆಡಿ ಆಗಿಬಿಟ್ಟು ಹೊರಗಡೆ ಹೊರಟಿದ್ವಿ. ಇವತ್ತು ಒಂದಿಬ್ಬರು ಮನೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಅವರ ಅಣ್ಣನ ಮನೆ ಗೃಹ ಪ್ರವೇಶ ಅಂತ ಹೇಳಿಬಿಟ್ಟು ಇದು ಅವ್ರ ಅಕ್ಕನ ಮನೆ ಗೃಹ ಪ್ರವೇಶ. ಇನ್ನು ಒಂದು 2 ದಿವಸ ಆಚೆ ಈಚೆಲೇ ಇಬ್ಬರು ಮನೆ ಗೃಹ ಪ್ರವೇಶನೂ ಇತ್ತು. ಇಬ್ಬರು ಮನೆ ಇಂಟೀರಿಯರೂ ನನ್ನ ಹಸ್ಬೆಂಡೇನೆ ಮಾಡಿಕೊಟ್ಟಿದ್ದು. ಮನೆ ಮಾತ್ರ ತುಂಬಾ ಚೆನ್ನಾಗಿ ಆಗಿತ್ತು. ಇನ್ನು ಅಲ್ಲೆಲ್ಲ ಹಾಲೊಗ್ಸಿದ್ದು ಆದಮೇಲೆ ಇನ್ನೊಂದು ಮನೆ ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಹೊರಟ್ವಿ. ಇದು ಅಷ್ಟೇ ನನ್ನ ಹಸ್ಬೆಂಡ್ ಅವರ ಮಾವನ ಮನೆ ಗೃಹ ಪ್ರವೇಶ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು. ಅಲ್ಲೂ ಸಹ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ.